ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನೈಟ್ ತೊಳೆದಿರೋ ಅಂಥ ಸಾಮಾನುಗಳನ್ನೆಲ್ಲ ಎತ್ತಿಟ್ಬಿಟ್ಟು ಗಿಡಗಳಿಗೆ ನೀರು ಹಾಕ್ತೀನಿ. ಯಾವ ಗಿಡಗಳಿಗೆ ನೀರು ಇರಲ್ಲ, ಇನ್ನು ಕೆಲವೊಂದೆಲ್ಲ ಸಿಂಕಲ್ಲಿ ತಂದೇ ಇಟ್ಟಿರ್ತೀನಿ ರಾತ್ರಿ. ಇದಂತೂ ಎಷ್ಟು ಕೇರ್ ಮಾಡಿದರೂ ಕಡಿಮೆ. ಸ್ವಲ್ಪ ಹೊತ್ತು ನೀರು ಹಾಕಿಲ್ಲ ಅಂದರೂ ಕೂಡ ಎಲೆ ಎಲ್ಲ ಹಿಂಗೆ ಬಾಡೋಗುತ್ತೆ. ಹಾಗಾಗಿ ನೈಟೆಲ್ಲ ಚೆನ್ನಾಗಿ ನೀರು ಹಾಕಿ ಇಲ್ಲೇ ಇಟ್ಟಿರ್ತೀನಿ. ಬೆಳಗ್ಗೆ ಹೋಗಿ ಹ್ಯಾಂಗ್ ಮಾಡ್ತೀನಿ. ಇನ್ನು ವಿಂಡೋದಲ್ಲಿ ಮತ್ತೆ ಒಂದೆರಡು ಬೀಜಗಳೆಲ್ಲ ಮೊಳಕೆ ಬಂದಿದೆ. ಅದು ಶಂಖಪುಷ್ಪದ್ದು, ತುಂಬ ಚೆನ್ನಾಗಿ ಅದು ಸ್ವಲ್ಪ ಬಳ್ಳಿ ಥರ ಹಬ್ತು ಅಂದರೆ ಭಾಳ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾಗು ಜೊತೆ ಹಚ್ಚಿರುವಂಥ ಗಿಡಗಳೆಲ್ಲ ಏನಿದ್ದಾವೆ ಭಾಳ ಚೆನ್ನಾಗಿಯೇ ಬೆಳವಣಿಗೆ ಬಂದಿದ್ದಾವೆ ಗಿಡಗಳು. ಅಂದರೆ ಸ್ವಲ್ಪ ಒಂದು 6 ತಿಂಗಳ ವರ್ಷ ಹೋಗಬೇಕು. ಅವೆಲ್ಲ ಗ್ರಿಲ್ಲಿಗೆ ಹಬ್ಕೊಂಡ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಅದು ಅಂತಲ್ಲ, ಎಲ್ಲ ಗಿಡಗಳಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅವೆಲ್ಲ ಬೆಳೆದು ಸ್ವಲ್ಪ ದೊಡ್ಡ ಹಾಗಿಂದನೇ ಚೆನ್ನಾಗಿ ಕಾಣಿಸುತ್ತೆ. ಮನಿ ಪ್ಲ್ಯಾಂಟ್ ಕೂಡ ಅಷ್ಟೇ, ಒಂದು ವರ್ಷ 1.5 ವರ್ಷ ಬೇಕು ಅವೆಲ್ಲ ಸ್ವಲ್ಪ ದೊಡ್ಡವಾಗಿ ಬಳ್ಳಿಗಳ ಥರ ಹಬ್ಬಕ್ಕೆ. ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಬೆಳಗ್ಗೆ ಇಲ್ಲಿ ಓಡಾಡ್ತಾನೆ ನಾನು ಸುಮಾರು ಟೈಮ್ ಕಳೆದು ಬಿಡ್ತೀನಿ. ಯಾಕಂದರೆ ರೆಗ್ಯುಲರಾಗಿ ನಾವು ಎದ್ದಿರೋ ಟೈಮ್ಗೇ ಎಚ್ಚರ ಆಗುತ್ತೆ. ನಾವು ಎಷ್ಟೇ ಟ್ರೈ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಆಮೇಲೆ ಹೇಳೋಣ ಅಂತಂದರೆ ಆ ಟೈಮಿಂದ ನಿದ್ದೆನೇ ಬರೋಲ್ಲ. ಸುಮ್ಮನೆ ಯಾಕೆ ಅಂತ ಎದ್ಬಿಟ್ಟು ಏನು ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಈ ಗಿಡಗಳ ಜೊತೆ ಸ್ವಲ್ಪ ಓಡಾಡ್ತಾ, ಯಾವ ಗಿಡಗಳು ಹೂವು ಬಿಡ್ತಿದ್ದಾವೆ, ಯಾವ ಗಿಡಗಳು ಸ್ವಲ್ಪ ಏನಾದರೂ ಒಣಗಿದ್ರೆ ತೆಗಿಯೋದು, ಹಾಗೆ ಕಸ ಬಿದ್ದಿದ್ರೆ ತೆಗಿಯೋದು, ಗಿಡಗಳಿಗೆಲ್ಲ ನೀರು ಹಾಕೋದು, ಕೆಲವೊಂದು ಗಿಡಗಳಿಗೆಲ್ಲ ನೀರು ಸ್ಪ್ರೇ ಮಾಡೋದು ಮಾಡ್ತಿರ್ತೀನಿ. ಇನ್ನು ಆಲೂವೆರಾ ಗಿಡದಲ್ಲಿನೇ ಬಿಳೆ ಎಕ್ಕೆ ಗಿಡ ಬೆಳೆದಿದೆ. ಅದು ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ನಾನು ಆ ಆಲೂವೆರಾ ಕಟ್ ಮಾಡ್ಕೊಳ್ಳೋದೇ ಬಿಟ್ಟಿದ್ದೀನಿ. ಪಕ್ಕಕ್ಕೆ ಇನ್ನೊಂದಿದೆ, ಅದನ್ನು ಕಟ್ ಮಾಡಿಕೊಂಡು ನಾನು ಅವಾಗವಾಗ ಅದನ್ನು ತೊಗೊಳ್ತಿರ್ತೀನಿ. ಇನ್ನು ಬೆಳಗ್ಗೆ ಟಿಫನ್ಗೆ ಪೂರಿ ಹಾಗೆ ಚೆನ್ನ ಮಸಾಲ ಮಾಡೋಣ ಅಂತ ಹೇಳ್ಬಿಟ್ಟು ನೈಟೇ ನಾನು ಚೆನ್ನಾನ ನೆನೆ ಹಾಕಿದ್ದೀನಿ ಕಡಲೆಕಾಳನ್ನು. ತುಂಬ ಚೆನ್ನಾಗಾಗುತ್ತೆ. ನಾವು ನಾರ್ಮಲ್ ನಮ್ಮ ಕೆಂಪು ಕಡಲೆ ಬರುತ್ತಲ್ಲ ಅದರಲ್ಲಿಂದನೂ ಮಾಡ್ಬೋದು, ಬಿಳಿ ಕಡಲೆ ಕೂಡ ಮಾಡ್ಬೋದು. ಪೂರಿ ಜೊತೆ ನಾನು ಯಾವಾಗಲೂ ಈ ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೆ. ಇತ್ತೀಚೆಗೆ ಕಾಳುಗಳೆಲ್ಲ ಇಷ್ಟ ಮಕ್ಕಳಿಗೆ, ಹಾಗಾಗಿ ಅದ್ರದ್ದು ಮಾಡಿಕೊಡ್ತೀನಿ. ಆ ಕಡಲೆಕಾಳನ್ನು ಸಲಾಡ್ ಮಾಡಿದರೆ ಅಥವಾ ಅದ್ರದ್ದು ಈ ಥರ ಗ್ರೇವಿ ಮಾಡಿದರೆ, ಪಲ್ಯ ಮಾಡಿದರೆ ಭಾಳ ಇಷ್ಟಪಟ್ಟು ತಿಂತಾರೆ ಅವರು. ಹಾಗಾಗಿ ಅದಕ್ಕಿದು ಒಳ್ಳೆಯ ಕಾಂಬಿನೇಷನ್. ಈ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದರೆ ಪೂರಿ ಚೆನ್ನ ಮಸಾಲ ಅಂತಲೇ ಬರುತ್ತೆ. ಹಾಗಾಗಿ ಅದನ್ನೇ ಮಾಡ್ತಿದ್ದೀನಿ. ಇನ್ನು ಪೂಜೆ ಎಲ್ಲ ಮಾಡಿದ ಮೇಲೆ ನಾನು ಹಾಲು ಕಾಯಕ್ಕಿಟ್ಬಿಟ್ಟು ಆಲೂವೆರಾ ತೊಗೊಳ್ತಿದ್ದೀನಿ. ಆಲೂವೆರಾನ ನಾನು 1 ಇಂಚಷ್ಟು ತೊಗೊತೀನಿ ಅಷ್ಟೇ. ಅದನ್ನು ಹಾಕೊಂಡ ತಕ್ಷಣ ಡೈರೆಕ್ಟಾಗಿ ನುಂಗ್ಬಿಟ್ರೆ ಒಳ್ಳೆಯದು. ಅಕಸ್ಮಾತ್ ಸ್ವಲ್ಪ ಗಂಟ್ಲದಲ್ಲಿ ಕೂತು ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುಡಿದಾಗ ಅದು ಕಹಿ ಅನ್ನೋದು ಅಲ್ಲಿ ಉಳ್ಕೊಂಬಿಡುತ್ತೆ. ಏನೇ ತಿನ್ನಬೇಕಾದ್ರೂ ಆ ಕಹಿ ಅನ್ನೋದು ಬರ್ತಾ ಇರುತ್ತೆ, ಅದರ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ಸಾಧ್ಯ ಆದರೆ ಅದನ್ನು ಡೈರೆಕ್ಟಾಗಿ ಒಂದೇ ಸರಿಗೆ ನುಂಗೋದು ಒಳ್ಳೆಯದು. ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ನಮಗದು ಕಷ್ಟ ಅಂತ ಅನಿಸುತ್ತೆ, ಆಮೇಲೆ ಎಲ್ಲನೂ ಹೊಂದ್ಕೊಳ್ಳುತ್ತೆ. ಇನ್ನು ಪೂರಿಗೆ ಸ್ವಲ್ಪ ಉಪ್ಪು ಹಾಗೆ ಎಣ್ಣೆನ ಹಾಕಿ ನಾನು ಗೋಧಿ ಹಿಟ್ಟನ್ನು ಕಲಸಿಡ್ತಿದ್ದೀನಿ. ಇದನ್ನು ಚೆನ್ನಾಗಿ ನಾದೋದ್ರಿಂದ ಪೂರಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿದರು. ಇಲ್ಲಿ ಗೌಡ ಅಣ್ಣ ಹೋಟ್ಲ ಅಂತ ಇದೆ, ಅಲ್ಲಿ ಪೂರಿ ಹಾಗೆ ಇಡ್ಲಿ ವಡೆ ತುಂಬಾ ಫೇಮಸ್. ಆ ಅಣ್ಣ ನಮಗೆ ಪರಿಚಯ. ಮನೆಗೆ ಬಂದಾಗ ಅವರು ಇದನ್ನೇ ಹೇಳಿದ್ದು, ಅರ್ಧ ಗಂಟೆ ಮುಂಚೆ ನೀವು ಹಿಟ್ಟನ್ನು ನೆನೆ ಇಟ್ಟು ಚೆನ್ನಾಗಿ ಅದನ್ನು ತಿಕ್ಕಿ ಅಂದರೆ ಕೈ ನೋವು ಬರೋವರೆಗೂ ಅದನ್ನು ಚೆನ್ನಾಗಿ ತಿಕ್ಕಬೇಕು ಹಿಟ್ಟನ್ನು. ಆಮೇಲೆ ನೀವು ಪೂರಿ ಮಾಡಿ ನೋಡಿ, ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ ಅದನ್ನು ಇವಾಗ ಟ್ರೈ ಮಾಡೋಣ ಅಂತ ಹೇಳಿ ಇಟ್ಟಿದ್ದೀನಿ. ಇನ್ನು ಕಾಳೆಲ್ಲ ಇತ್ತು ಮೊಳಕೆ ಬಂದಿರೋದು, ಅದನ್ನು ಸ್ವಲ್ಪ ಬಟ್ಟೆಯಿಂದ ತೆಗೆದು ಡಬ್ಬಲ್ ಹಾಕಿ ಫ್ರಿಜ್ಜಲ್ಲಿ ಇಡ್ತಿದ್ದೀನಿ. ಹಾಗೆ 1 ಕಪ್ ಟೀ ಕೂಡ ಮಾಡ್ಕೊಂಡಿದ್ದೀನಿ. ಶನಿವಾರ ತಲೆ ಸ್ನಾನ ಎಲ್ಲ ಮಾಡ್ಕೊಂಡಿರ್ತೀನಿ. ಕಂಪಲ್ಸರಿ 1 ಕಪ್ ಟೀ ಕುಡಿಬೇಕು, ಇಲ್ಲ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ವಾರಲ್ಲಿ ಒಂದಿನ ಬೆಳಗ್ಗೆ ಇದನ್ನು ಮಾಡ್ತೀನಿ. ಉಳಿಕೆ ದಿನ ಎಲ್ಲ ನಾನು ರೊಟ್ಟಿ ಆ ಥರ ಮಾಡಿದಾಗ, ಚಪಾತಿ ಮಾಡಿದಾಗ ಕಂಪಲ್ಸರಿ ಊಟ ಆದಮೇಲೆ ಟೀ ಕುಡಿತೀನಿ. ಮುಂಚೆ ಕೂಡ ಕುಡಿಬೋದು. 1 ಗ್ಲಾಸ್ ಬಿಸಿನೀರು ಕುಡಿದ ಮೇಲೆ ಕುಡಿಯೋದ್ರಿಂದ ಆರೋಗ್ಯದಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಯಾರಾದರೂ ಕುಡಿಯೋರಿದ್ದರೆ ಖಂಡಿತ 1 ಗ್ಲಾಸ್ ಬಿಸಿನೀರು ಕುಡಿದು ಆಮೇಲೆ ಟೀ ಕುಡಿಯೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ಚೆನ್ನ ಮಸಾಲಕ್ಕೋಸ್ಕರ 1-2 ಈರುಳ್ಳಿನ ಹಚ್ತಿದ್ದೀನಿ. ಕೆಂಪು ಈರುಳ್ಳಿ ಎಲ್ಲನೂ ಖಾಲಿಯಾಗೋಯಿತು, ಸೇಮ್ ತೊಗೊಂಡು ಬಂದಿದ್ದರು.
ಬಿಳಿದು ಮತ್ತು ಕೆಂಪುದು. ಇದು ಜಾಸ್ತಿನೇ ಉಳಿದಿದೆ, ಅದು ಖಾಲಿಯಾಗಿದೆ. ಅಭ್ಯಾಸ ಬರೀ ಅವನ್ನೇ ತೊಗೊಂಡು ಅಡುಗೆ ಮಾಡಿದ್ದೀನಿ, ತುಂಬ ಕಡಿಮೆ ಬಳಸಿದ್ದೀನಿ. ಹಾಗಾಗಿ ಇದೆಲ್ಲ ಖಾಲಿ ಆದಮೇಲೆ ಈರುಳ್ಳಿ ತರಿಸೋಣ ಅಂತ ಹೇಳಿ ಇದ್ರದ್ದು ಶಾರ್ಟ್ ವಿಡಿಯೋದಲ್ಲಿ ನಾನು ಏನೇನು ಹಾಕಿ ಮಾಡಿದ್ದೀನಿ ಅನ್ನೋದನ್ನು ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಅದನ್ನು ಸಪ್ರೇಟಾಗಿ ಕುದಿಸಿ ಮಾಡೋ ಬದಲು ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೆ ಯಾವುದಾದ್ರೂ ಆಗಿರಲಿ ಅದು ಕುದಿಸಿ ಅದನ್ನೆಲ್ಲ ಬಸ್ತು ಆಮೇಲೆ ಮಾಡಿದರೆ ಅದರಲ್ಲಿ ಏನೂ ಇರಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಡೈರೆಕ್ಟಾಗಿಯೇ ಕುಕ್ಕರಲ್ಲಿ ಒಂದು 2 ವಿಸಿಲ್ ಕುದಿಸಿ ಮಾಡಿದ್ದೀನಿ. ಇನ್ನು ಪೂರಿನ ಉಳ್ಳೆ ಎಲ್ಲ ಕಡ್ಕೊಂಡು ಅವ್ರು ಏನು ಹೇಳಿದ್ದಾರೆ ಅದೇ ಥರ ಸ್ವಲ್ಪ ತಿಕ್ಕಿ ಮಾಡ್ತಿದ್ದೀನಿ. ಕಂಟಿನ್ಯೂ ಆಗಿ ನಾವು ಅಡುಗೆ ಮನೆಯಲ್ಲಿರಲಿ ಅಥವಾ ಏನಾದರೂ ಕೆಲಸ ಮಾಡ್ತಾ ಇರಲಿ ನೀರು ಕುಡಿತಾನೆ ಇರಬೇಕು. ನಾವು ನೀರು ಎಷ್ಟು ಕುಡಿತೀವೋ ಅಷ್ಟು ಆರೋಗ್ಯವಾಗಿರ್ತೀವಿ. ಆಮೇಲೆ ನಮ್ಗೆ ಅಷ್ಟೊಂದು ಆ್ಯಕ್ಟಿವ್ ಇರ್ತೀವಿ. ನಾವು ನೀರು ಕುಡಿಯೋದು ಬಿಟ್ಟಾಗೆ ನಮಗೆ ಸುಸ್ತು ಅನ್ನೋದು ಬರೋದು. ಕಂಪಲ್ಸರಿ ನೀರು ಕುಡಿಯೋದ್ರಿಂದ ನಾವು ನಿಜವಾಗ್ಲೂ ಆರೋಗ್ಯವಾಗಿರ್ತೀವಿ. ಇನ್ನು ರೊಟ್ಟಿ ಮಾಡ್ತಾಯಿದ್ರೆ ಚಪಾತಿ ಮಾಡ್ತಾಯಿದ್ರೆ ಇವನು ಕಂಪಲ್ಸರಿ ಹಿಟ್ಟು ಕೇಳ್ತಾನೆ. ಅದನ್ನು ಕ್ಲೇ ಥರ ಯೂಸ್ ಮಾಡ್ತಾನೆ. ಏನಾದರೂ ಮಾಡೋದು, ಅದರಿಂದ ಬನಾನಾ ಮಾಡೋದು, ಆ್ಯಪಲ್ ಮಾಡೋದು, ಹಾಗೆ ಗಣೇಶನ ಮಾಡೋದು, ಅದನ್ನು ಟ್ರೈ ಮಾಡ್ತಾ ಇರ್ತಾನೆ. ಪೂರಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ಅವ್ರು ಹೇಳಿರೋ ಮೆಥಡಲ್ಲಿ. ಯಾಕಂದರೆ ಅವರಿಗೆ ಅದು ಅಭ್ಯಾಸ ಆಗೋಗಿರುತ್ತೆ, ಗೊತ್ತಿರುತ್ತೆ ಯಾವ ಥರ ಮಾಡಿದರೆ ಚೆನ್ನಾಗಿರುತ್ತೆ. ನಾನೇನಾದರೂ ಅವರು ಬೇರೆ ಹಿಟ್ಟನ್ನು ತಂದು ಬಳಸ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಸೇಮ್ ಗೋಧಿ ಹಿಟ್ಟೇ, ಬಟ್ ಮಾಡೋ ರೀತಿ ಮಾತ್ರ ಸ್ವಲ್ಪ ಚೇಂಜ್ ಆಗಿರುತ್ತೆ. ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಇನ್ನು ಮಕ್ಕಳದೆಲ್ಲ ಊಟ ಆಗಿಂದ ನಾನು ಕೂಡ ಮಾಡ್ತಿದ್ದೀನಿ. ಭಾಳ ಚೆನ್ನಾಗಿ ಬಂದಿದೆ. ಖಾರ, ಉಪ್ಪು, ಹುಳಿ ಪರ್ಫೆಕ್ಟ್ ಆಗಿದೆ. ನನಗೇನೋ ಒಂದು ಸ್ವಲ್ಪ ಅದ್ರ ಮೇಲೆ ನಿಂಬೆಹಣ್ಣನ್ನು ಹಾಕ್ಕೊಂಡು ತಿನ್ನೋದು ತುಂಬ ಇಷ್ಟ. ಹಾಗಾಗಿ ನಾನು ಕೂಡ ಟಿಫನ್ ಮಾಡ್ತಿದ್ದೀನಿ. ಖಂಡಿತ ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಹುಣಸೆ ಹಣ್ಣಿಂದು ಪೇಸ್ಟ್ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಇದರಲ್ಲಿರುವಂಥ ಕಡ್ಡಿ ಏನಿರುತ್ತೆ ಅದನ್ನೆಲ್ಲ ತೆಗೆದು, ಅಕಸ್ಮಾತ್ ಈ ಬೀಜ ಇದ್ದರೆ ತೆಗೆದುಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ನಾನು ಒಂದು ಕಪ್ಪಷ್ಟು ನೀರು ಹಾಕಿ ನೆನೆ ಇಟ್ಟು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ತೀನಿ ಅಷ್ಟೇ. ಅದನ್ನು ಒಂದು 10-15 ನಿಮಿಷ ಚೆನ್ನಾಗಿ ತಳ ಹಿಡಿದೇ ಇರೋ ಥರ ನಾವು ಅದನ್ನು ಕುದಿಸಿ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಉಪ್ಪು ಹಾಕಿ ಅದನ್ನು ನಾವು ವಾರನೋ 10 ದಿನನೋ 15 ದಿನನೋ ಸ್ಟೋರ್ ಮಾಡ್ಕೋಬೋದು. ಡೈರೆಕ್ಟಾಗಿ ನಾವು ನೆನೆ ಹಾಕಿ ಕೆಲವೊಂದು ಸರಿ ಮಾಡಬೇಕಾದ್ರೆ ನೆನಪಾಗ್ತಾ ಇರುತ್ತೆ. ಆ ಟೈಮಲ್ಲಿ ಅದು ನೆನೆಯೋದೇ ಇಲ್ಲ, ಅರ್ಜೆಂಟ್ ಆಗ್ತಾ ಇರುತ್ತೆ. ಹಾಗಾಗಿ ಜಸ್ಟ್ ಒಂದು ನಮಗೆ ಬೇಕಾದಷ್ಟು ಒಂದು ಅರ್ಧ ಸ್ಪೂನು ಅಥವಾ 1 ಸ್ಪೂನು ಹಾಕಿ ನಾವು ಅಡುಗೆ ಮಾಡ್ಕೋಬೋದು. ಇದು ಕೂಡ ತುಂಬಾ ಒಳ್ಳೆಯದು. ಟೊಮಟೊ ಹಣ್ಣಿನಕಿಂತ ಜಾಸ್ತಿ ಇದನ್ನು ಬಳಸೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಟೊಮೊಟೊದ್ದು ಆಯಸ್ಸು ಬಂದು 15-20 ದಿನ ಇಟ್ಬಿಟ್ರೆ ಕೊಳೆತೋಗುತ್ತೆ. ಆದರೆ ಹುಣಸೆ ಹಣ್ಣಿಂದು ನಮಗೆ ವರ್ಷಾನುಗಟ್ಟಲೆ ಅದು ಕೆಡೋದೇ ಇಲ್ಲ. 2 ಹುಳಿನೇ, ಅದು ಹುಳಿ ಇದು ಹುಳಿ, ಬಟ್ ಇದರ ಆಯಸ್ಸು ತುಂಬ ಜಾಸ್ತಿ. ಹಾಗಾಗಿ ಅಡುಗೆಯಲ್ಲಿ ನಾವು ಯಾವುದನ್ನು ಬಳಸಿದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ಕೂಡ ನಮಗೆ ಗೊತ್ತಿದ್ದರೆ ತುಂಬ ಒಳ್ಳೆಯದು. ಹಸಿಮೆಣಸಿನ್ಕಾಯಿ ಹಾಗೆ ಒಣಖಾರ ಅವೆರಡರದ್ದು ನೋಡಿ, ಹಸಿಮೆಣಸಿನ್ಕಾಯಿ 15 ದಿನ ಇರ್ಬೋದೇನೋ, ಆದರೆ ಒಣಖಾರ 6 ತಿಂಗಳಿಂದ ವರ್ಷದವರೆಗೂ ಇರುತ್ತೆ. ಹಾಗಾಗಿ ಅತಿ ಹೆಚ್ಚು ಯಾವುದರ ಆಯಸ್ಸು ಜಾಸ್ತಿ ಇರುತ್ತೆ ಅದನ್ನು ಬಳಸೋದು ತುಂಬಾ ಒಳ್ಳೆಯದು. ಟಿವಿ ಟೇಬಲ್ಲು, ಹಾಗೆ ಟಿವಿ, ಫ್ರಿಜ್ಜು, ವಾಷಿಂಗ್ ಮಿಷನ್ನು, ಡಿಶ್ ವಾಷರು ಇದನ್ನೆಲ್ಲ ನಾನು ಇವತ್ತು ಒರೆಸ್ತೀನಿ. ವಾರದಲ್ಲಿ ಒಂದೊಂದು ದಿನ ಒಂದೊಂದು ಕೆಲಸ ಮಾಡ್ತಾ ಇರ್ತೀನಿ. ಒಂದಿನ ಕಬೋರ್ಡ್ ಕ್ಲೀನ್ ಮಾಡ್ಕೊಳ್ಳೋದು, ಒಂದಿನ ಟ್ರಿಸರಿ, ಹಾಗೆ ಒಂದಿನ ಬೆಡ್ ಕವರ್ ಅಂತೆ, ಈ ಥರ ಒಂದೊಂದು ದಿನ ಒಂದೊಂದು ಕೆಲಸ ಮಾಡೋದನ್ನು ನಾವು ರೂಢಿ ಮಾಡ್ಕೊಂಬಿಟ್ರೆ ನಮಗೆ ಅದೇ ರೂಢಿ ಆಗುತ್ತೆ. ಅವತ್ತಿನ ದಿನ ಬಂದಿದೆ ಅಂದರೆ ನಮಗೆ ಗೊತ್ತಿಲ್ಲದೇ ಆ ಕೆಲಸ ನೆನಪಾಗಿ ನಾವು ಆ ಕೆಲಸದ ಹತ್ರ ಹೋಗಿರ್ತೀವಿ. ಎಷ್ಟೋ ಕೆಲಸಗಳಷ್ಟೇ ಇವತ್ತಿನ ದಿನ ಇದನ್ನು ಮಾಡ್ತೀವಿ ಅನ್ನೋದು ನಮ್ಗೆ ಅದು ರೂಢಿ ಆಗಿಬಿಟ್ರೆ ಅವತ್ತು ನಮ್ಗೆ ಕಂಪಲ್ಸರಿ ಅದು ನೆನಪಾಗೇ ಆಗುತ್ತೆ. ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಶನಿವಾರ ಬೆಳಗ್ಗೆ ಆದರೆ ಇಲ್ಲ ಸಾಯಂಕಾಲ ಆದರೂ ಒಟ್ಟು ಅವತ್ತಿನ ಕೆಲಸ ಅವತ್ತೇ ಮಾಡ್ಕೊತೀನಿ. ನೆಕ್ಸ್ಟ್ ಡೇಗೆ ಅದು ಮತ್ತು ನಮಗೆ ಹೊರೆ ಆಗುತ್ತೆ. ನೆಕ್ಸ್ಟ್ ಡೇ ಕೆಲಸ ಕೂಡ ಭಾಳ ಇರುತ್ತೆ. ಹಾಗಾಗಿ ಇವತ್ತೇ ಇದನ್ನೆಲ್ಲನೂ ಒರೆಸ್ತೀನಿ. ಇನ್ನು ಮಕ್ಕಳೆಲ್ಲ ನಮ್ಮದು ಟಿ ವಿ ಮುಟ್ಟೋದಾಗಿರಲಿ ಅಥವಾ ಏನಾದರೂ ಫ್ರಿಜ್ ಮುಟ್ಟೋದು ಅದೆಲ್ಲ ಮಾಡೋದಿಲ್ಲ. ಅವರು ಕೂತ್ಕೊಂಡು ಟಿ ವಿ ನೋಡ್ತಾರೆ ಅಷ್ಟೇ, ಬೇರೆ ಏನೂ ಅವರು ಮುಟ್ಟಲ್ಲ. ಹಾಗಾಗಿ ಆದಷ್ಟು ಕ್ಲೀನಾಗಿಯೇ ಇರುತ್ತೆ. ಇನ್ನು ಫ್ರಿಜ್ಜನ್ನು ನಾನೇ ಪದೇ ಓಪನ್ ಮಾಡ್ತಿರ್ತೀನಿ. ಹಾಗಾಗಿ ನಾನು ವಾರದಲ್ಲಿ ಒಂದು 2-3 ಸರಿನಾದರೂ ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೊತೀನಿ.
ನಾನೇ ಗೆದ್ದಿದ್ದೀವಾಗ ಹಂಗಿಲ್ಲ ನಮ್ಮ ಯಾರು ನನ್ನಂಗ ಆಗ್ತಾರ ಅವರೇ ಅವರಿ ಯಾರಿಲ್ಲ ನಾ ಆಡ್ಬಿಟ್ಟು ಯಾರು 1 2 3 4 5 6 7 8 9 10 11 12 13 ಮಧ್ಯಾಹ್ನ ಊಟಕ್ಕೆ ಅನ್ನ ರಸಮ್ ಮಾಡ್ಕೊಂಡಿದ್ದೀನಿ. ರಸಮು ಆಯಿತು, ಬೇಳೆ ಆಯಿತು, ಅದೆಲ್ಲ ವೈಭವ್ಗೆ ಭಾಳನೇ ಇಷ್ಟ ಆಗುತ್ತೆ. ಅವನು ನನಗೆ ಅನ್ನ ರಸಮ್ ಬೇಕು ಅಂತಲೇ ಹೇಳ್ತಾ ಇದ್ದ, ಹಾಗಾಗಿ ಅದನ್ನೇ ಮಾಡಿದ್ದೀನಿ. ಇವತ್ತು ಮಕ್ಕಳು ಇಷ್ಟವಾಗಿರೋ ಅಡುಗೆನೇ ಮಾಡಿಕೊಟ್ಟಿದ್ದೀನಿ, ಅವ್ರು ಇಷ್ಟಪಟ್ಟು ತಿನ್ನಲಿ ಅಂತ ಹೇಳಿ. ಯಾಕಂದರೆ ಬೇರೆ ಏನಾದರೂ ಮಾಡಿದರೆ ಅವ್ನು ನನಗೆ ಕ್ವಶನ್ ಮಾಡ್ತಾನೆ, ಬೆಳಿಗ್ಗೆ ನೀನು ಅಕ್ಕಗೆ ಮಾಡಿಕೊಟ್ಟಿಯಾ ನನಗೆ ಕೊಡಲ್ಲ ಅಂತ ಹೇಳಿ. ಇನ್ನು ಹುಣಸೆ ಪಕ್ಕ ತೆಗೆದಿದ್ದೆ ನಾನು, ಇದನ್ನು ಉರಿಯೋಣ ಅಂತ ಹೇಳಿ. ನಾವು ಚಿಕ್ಕವರಿರಬೇಕಾದ್ರೆ ಅಮ್ಮ ರೊಟ್ಟಿ ಮಾಡಿದ ಮೇಲೆ ಹುರಿದಿಡ್ತಾಯಿದ್ರು, ನಾವು ದಿನ ತಿಂತಾ ಇದ್ವಿ. ಅದು ಡೈಜೆಷನ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ವೈಶು ಕೂಡ ಭಾಳ ಇಷ್ಟ, ಹುರಿದುಕೊಡೋಣ ಅಂತ ಹೇಳಿ. ಇನ್ನು ಸೋಪು ಹಾಗೆ ಲವಂಗ ಖಾಲಿಯಾಗಿತ್ತು, ಅದನ್ನು ತರಿಸಿದ್ದೀನಿ, ಬಾಕ್ಸಿಗೆ ಹಾಕಿಡೋಣ ಅಂತ. ಚಳಿಗಾಲದಲ್ಲಿ ಕಂಪಲ್ಸರಿ ಎಲ್ಲರೂ ಲವಂಗ ತಿಂತಾ ಇದ್ವಿ, ಇವಾಗ ಯಾಲಕ್ಕಿ ತಿಂತಾ ಇದ್ದಾರೆ. ಇದು ಅಭ್ಯಾಸ ಆಗೋಗಿತ್ತು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ತರಿಸಿರ್ತೀನಿ. ಪ್ರತಿದಿನ ತಿಂತಾ ಇದ್ವಿ ನಾವು. ಇನ್ನು ಉದ್ದಿನಬೇಳೆ ಕೂಡ ಖಾಲಿಯಾಗಿತ್ತು. ಅಮ್ಮ ಬಂದಿದ್ದರು, ರೆಗ್ಯುಲರ್ ಆಗಿ ಬರ್ತಾರೆ ಅವರು. ಈ ಸರಿ ಸ್ವಲ್ಪ ಲೇಟಾಗಿಯೇ ಬಂದರು. ನಾನು ಮತ್ತೆ ಮೇಲೆ ಕರೀಲಿಲ್ಲ ಅವರನ್ನು, ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಹಾಲಿಡೇಸ್ ಇರೋದ್ರಿಂದ ಊರಿಗೆ ಹೋಗಿದ್ದಾರೆ. ನಾನು ಒಬ್ಬಳು ಸಲಲ್ಲಿ ಮೇಲೆ ಯಾಕೆ ಅಂತ ಹೇಳಿ ವೈಶುನೇ ಕೆಳಗಡೆ ಕೊಟ್ಟು ಉದ್ದಿನಬೇಳೆ ಹಾಗೆ ಜೀರಿಗೆ ಮತ್ತು ಶೇಂಗಾನ ತರಿಸಿದ್ದೆ. ಕ್ವಾಲಿಟಿ ಭಾಳ ಚೆನ್ನಾಗಿರುತ್ತೆ, ಅಲ್ಲಿಂದ ಒದ್ಕೊಂಡು ಬಂದಿರ್ತಾರೆ ಅವರು. ಯಾರು ತೊಗೊಳ್ಳಿಲ್ಲ ಅಂದರೂ ಕೂಡ ಬಂದು ಮಾತಾಡಿಸಿ ಕೇಳಿ ಹೋಗ್ತಾರೆ, ಹಾಗಾಗಿ ನಾನು ಕೂಡ ತೊಗೊಂಡೆ. ಇನ್ನು ಲವಂಗ ಕೂಡ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ಇವತ್ತು ಎಷ್ಟೊಂದು ಮಳೆ ಬರುತ್ತೆ ಅಂತ ಅನ್ನಿಸ್ತಾ ಇತ್ತು. ಎಷ್ಟು 3 ಗಂಟೆಯಿಂದ ಸಾಯಂಕಾಲದವರೆಗೂ ಅಷ್ಟೊಂದು ಮೋಡ ಇತ್ತು, ಬರಲೇ ಇಲ್ಲ. ಸ್ವಲ್ಪ ಮಳೆ ಬಂದಿದ್ದರೂ ಶೆಕೆನಾದರೂ ಕಡಿಮೆ ಆಗ್ತಿತ್ತೇನೋ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.